ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಒಂದು ಷಡ್ಯಂತ್ರದ ಆರೋಪ ಭಾಗವಾಗಿರುವಂತಹ ಷಡ್ಯಂತ್ರದ ಗ್ಯಾಂಗ್ಗೆ, ಬುರುಡೆ ಗ್ಯಾಂಗ್ಗೆ ಮತ್ತೆ ಒಂದು ರೀತಿಯಲ್ಲಿ ಭಯ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾಳೆ ಮತ್ತೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾನೆ. ಧರ್ಮಸ್ಥಳದ ಮೇಲಿನ ಆರೋಪ ಪ್ರಕರಣ ನಾಳೆ ಮತ್ತೆ ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾಗ್ತಾ ಇದ್ದಾನೆ. ಈಗಾಗಲೇ ನಿನ್ನೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಕರೆದುಕೊಂಡು ಬಂದಿದ್ರು. 183 ಸ್ಟೇಟ್ಮೆಂಟ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಸ್ವಇಚ್ಛಾ ಹೇಳಿಕೆ ಅಪೂರ್ಣ ಆದಂತಹ ಹಿನ್ನೆಲೆ ನಾಳೆ ಮತ್ತೆ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಅದು ಬಹಳ ಕುತೂಹಲ ಕಾಡಿತ್ತು. ಆತ ಏನೆಲ್ಲ ಹೇಳ್ತಾನೆ 183 ಸ್ಟೇಟ್ಮೆಂಟ್ನಲ್ಲಿ ಜಡ್ಜ್ ಎದುರುಗಡೆ ಅನ್ನುವಂಥದ್ದು. ಆತ ಈಗಾಗಲೇ ನನ್ನ ಪಾತ್ರ ಏನಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡಿದ್ದಾನಂತೆ ನ್ಯಾಯಾಧೀಶರ ಎದುರುಗಡೆ. ಹೀಗಾಗಿ ಈ ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗಳು ಯಾರಿದ್ದಾರೆ ಅವರುಗಳಿಗೆ ಇದೀಗ ಒಂದು ರೀತಿ ಢವಢವ ಶುರುವಾಗ್ಬಿಟ್ಟಿದೆ. ಅಂದರೆ ಎಲ್ಲಿ ನಮ್ಮ ಹೆಸರು ಹೊರಬಂದು ಬಿಡುತ್ತೋ ಈತ ಭಯಭೀತನಾಗಿ ತಾನು ಈಗಾಗಲೇ ಮಾಡಿಕೊಂಡಿರೋದು ಸಾಕು, ನಾನು ಇದರಿಂದ ಹೊರಬಂದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಿ ಸತ್ಯವನ್ನು ಹೇಳಿ ಇವರುಗಳ ಹೆಸರನ್ನು ಬಾಯಿ ಬಿಟ್ಟು ಬಿಡ್ತಾನೋ ಅಂತ ಹೇಳಿ ಇದೀಗ ಈ ಒಂದು ಬುರುಡೆ ಗ್ಯಾಂಗ್ಗೆ ಭಯ ಇನ್ನಷ್ಟು ಹೆಚ್ಚಾಗಿರುವುದಂತೂ ಹೌದು. ನಿನ್ನೆಯ 183 ಸ್ಟೇಟ್ಮೆಂಟ್ ಮೇಲೆ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥ ಭಾರಿ ಕುತೂಹಲ ಆಯಿತು. ಬಟ್ ನಿನ್ನೆ ಈತ ಕೊಟ್ಟಿರುವಂತಹ ಒಂದು ಸ್ವಇಚ್ಛಾ ಹೇಳಿಕೆ ಅಪೂರ್ಣ ಆಗಿದೆ, ಅಂದರೆ ಪೂರ್ತಿಯಾಗಿ ಆಗಿಲ್ಲ, ಇನ್ನು ಅದನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬಟ್ ನಾಳೆ ನಾಳಿದ್ದು ಕೂಡ ಈತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 183 ಸ್ಟೇಟ್ಮೆಂಟ್ನ ದಾಖಲು ಮಾಡಿಕೊಳ್ಳುತ್ತಾರೆ.